ಹೇ ಹಾಯ್ ಹೆಲೋ ಎವ್ರಿ ಒನ್. ಸೊ ಇವತ್ತು ನಾವು ಹೋಗ್ತಾ ಇದೀವಿ ರಾಜ್ ದಮ್ ಬಿರಿಯಾನಿಗೆ. ಸೊ ಹೋಗೋಣ, ಅಲ್ಲಿ ನೋಡೋಣ ಏನೇನು ಐಟಮ್ ಸಿಗುತ್ತೆ. ಆ್ಯಂಡ್ ಮೇನ್ಲಿ ನಾವು ಹೋಗ್ತಾ ಇರೋದು ಬಿರಿಯಾನಿ ಆ್ಯಂಡ್ ಕಬಾಬ್ ಟ್ರೈ ಮಾಡೋಕ್ಕೆ. ಸೊ ಇದಕ್ಕೂ ಮುಂಚೆ ಆಲ್ರೆಡಿ ನಾವು ಹೋಗಿ ಬಂದಿದ್ದೀವಿ ಒಂದು ಸರ್ತಿ. ಸೊ ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಪ್ಲೀಸ್ ಆ ವಿಡಿಯೋ ನೋಡಿ. ಆ್ಯಂಡ್ ಇವಾಗ ಬನ್ನಿ ಹೋಗೋಣ. ಸೊ ಇವಾಗ ಹೋಗೋಣ. ಸೊ ಫ್ರೆಂಡ್ಸ್, ನಾವು ಲಂಚ್ ಟೈಮ್ಗೆ ಹೋಗ್ತಾ ಇದೀವಿ. ನಾವು ಯೂಶ್ವಲಿ ಲಂಚ್ ಟೈಮ್ಗೆ ಹೋಗೋದು. ಸೊ ಎಲ್ಲರೂ ಮಾರ್ನಿಂಗ್ ಹೋಗ್ತಾರೆ, ಅರ್ಲಿ ಮಾರ್ನಿಂಗ್ 5:30 6 ರೆಡಿ ಆಗಿಬಿಡುತ್ತೆ. ಬಟ್ ನಾವು ಹೋಗ್ತಾ ಇರೋದು ಲಂಚ್ ಟೈಮ್ಗೆ. ನಾವು ಯೂಶ್ವಲಿ ಈ ಟೈಮ್ಗೆ ಹೋಗ್ತೀವಿ. ಬಟ್ ನೋಡೋಣ ಏನೇನು ಐಟಮ್ಸ್ ಇವಾಗ ಸಿಗುತ್ತೆ, ಏನೇನು ಐಟಮ್ಸ್ ಇವಾಗ ಅವೈಲೇಬಲ್ ಇರುತ್ತೆ ಅದೆಲ್ಲ ನಾನು ತೋರಿಸ್ತೀನಿ. ಸೊ ಈ ವ್ಲಾಗ್ನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೂ ಹೆಚ್ಚು ಮಾಹಿತಿ ಕೊಡ್ತೀನಿ ನಾನು. ಸೊ ಗೈಸ್, ಈ ರೋಡು ಕೋಲಾರ್ಗೆ ಹೋಗುತ್ತೆ. ಕೋಲಾರ್ ರೋಡ್ ಇದು ಆಕ್ಚುಲಿ. ಸೊ ಮುಂದೆ CCD ಅದೆಲ್ಲ ಇದೆ. ಅದು 24/7 ಓಪನ್ ಇರುತ್ತೆ. ಅಂಡ್ ಫ್ಯೂ ಅದರ್ ಪ್ಲೇಸಸ್ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಅದನ್ನ. ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ರೈಡ್ಸ್ಗಂತೂ ಸಖತ್ತಾಗಿರುತ್ತೆ. ಸೊ ಸಖತ್ತಾಗಿ ಸೂಪರ್ ಬೈಕ್ಸ್ ಎಲ್ಲ ಬರುತ್ತೆ. ತುಂಬಾ ಸೂಪರ್ ಬೈಕ್ಸ್ ನೋಡ್ಬೋದು ನೀವು ಅರ್ಲಿ ಮಾರ್ನಿಂಗ್ ರೈಡ್ಸ್ಗೆ. ಆ್ಯಂಡ್ ಸೂಪರ್ ಬೈಕ್ ಫೋಟೋ ಶೂಟ್ಸು ನಡೀತಾ ಇರುತ್ತೆ ಇಲ್ಲಿ. ಅಂಡ್ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿ. ನಾನು ಆಕ್ಚುಲಿ ಹೋಗಿಲ್ಲ ರೈಡ್, ತುಂಬಾ ದಿನ ಆಯ್ತು. ಸೊ ಪ್ರಾಬಬ್ಲಿ ಇನ್ ಫ್ಯೂ ವೀಕ್ಸ್ ಇನ್ ಫ್ಯೂ ಡೇಸ್ ಒಂದ್ ಸ್ವಲ್ಪ ಬಿಸಿಲು ಕಮ್ಮಿ ಆದ್ಮೇಲೆ ಸ್ವಲ್ಪ ಹೋಗ್ಬೇಕಾಗತ್ತೆ. ಸೊ ಅದು ನಾನು ವ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಎಲ್ಲೂ ಹೋಗಿಲ್ಲ ಬಿಕಾಸ್ ಆಫ್ ದಿಸ್ ವೆದರ್. ಸಖತ್ ಬಿಸಿಲಿದೆ. ರೈಡಿಂಗ್ ಗೇರ್ಸ್ ಹಾಕೊಂಡು ರೈಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲೂ ಹೋಗಿಲ್ಲ. ಸೊ ಅದು ನಾನು ಸ್ಟಾರ್ಟ್ ಮಾಡಬೇಕು. ಏನೇನು ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದು ಫ್ಯೂ ವೀಕ್ಸ್ ಅಲ್ಲಿ. ಸೊ ನನಗೆ ಟೈಮ್ ಸಿಗೋದು ಸ್ಯಾಟರ್ಡೇಸ್ ಅಂಡ್ ಸಂಡೇಸ್ ಮಾತ್ರ. ಸೊ ನಾನು ವ್ಲಾಗ್ ಮಾಡೋಕ್ಕಾಗೋದು ಸ್ಯಾಟರ್ಡೇಸ್ ಅಂಡ್ ಸಂಡೇಸ್. ಸೊ ನೋಡೋಣ ಯಾವಾಗ ಆಗತ್ತೆ ಅವಾಗ ವ್ಲಾಗ್ ಮಾಡ್ತಾ ಇರ್ತೀನಿ ಆ್ಯಂಡ್ ರಿಲೀಸ್ ಮಾಡ್ತಾ ಇರ್ತೀನಿ. ಸೊ ಇದೇ ರೂಟಲ್ಲಿ ಓಲ್ಡ್ ಮೆಡ್ರಾಸ್ ರೂಟಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಡೆಕ್ಯಾಥ್ಲೋನ್ ಕೂಡ ಇದೆ. ಸೊ ಅದು ನಾನು ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಅದು ಡಿಸ್ಕ್ರಿಪ್ಷನ್ ನಾನು ಐ ಬಟನಲ್ಲಿ ಮೇಲೆ ಮೆನ್ಷನ್ ಮಾಡ್ತೀನಿ. ಸೊ ನೀವು ಆ ವ್ಲಾಗ್ ನೋಡಿಲ್ಲ ಅಂದರೆ ಅದನ್ನು ನೋಡ್ಬೋದು. ವಿತ್ ಪ್ರೈಸ್ ಟ್ಯಾಗ್ಸ್, ಆಮೇಲೆ ಏನೇನು ಐಟಮ್ಸ್ ಎಲ್ಲ ಏನೇನು ಸಿಗುತ್ತೆ ಎಲ್ಲ ಹಾಕಿದ್ದೀನಿ. ಸೊ ಅದನ್ನು ನೋಡ್ಬೋದು ನೀವು. ಚಿಕನ್ ಬಿರಿಯಾನಿ ಆಗಲಿ ಮಟನ್ ಬಿರಿಯಾನಿ ಆಗಲಿ ಎರಡೂ ಅದೇ ಥರನೇ ಟೇಸ್ಟ್ ಇರುತ್ತೆ. ಸಖತ್ತಾಗಿರುತ್ತೆ. ಆ ಮಸಾಲ ಬ್ಲೆಂಡ್ ಆಗಲಿ, ಆಮೇಲೆ ಅದು ಪೀಸಸ್ ಬೇಯ್ದಿರೋದು ಸಖತ್ತಾಗಿ ಬೇಯ್ದಿರುತ್ತೆ. ಒಳ್ಳೆ ಟೇಸ್ಟ್ ಮಾತ್ರ. ಸೊ ಅದಕ್ಕೆ ನಾವು ಯಾವಾಗಲೂ ಅಲ್ಲೇ ಹೋಗೋದು. ಸೊ ಗೈಸ್, ಇದು ನೀವು ನೋಡ್ತಾ ಇರೋದು ಓರಿಯನ್ ಅಪ್ ಟೌನ್ ಮಾಲ್. ಸೊ ನೋಡ್ಬೋದು ನೀವು. ಯೂಶ್ವಲಿ ನಾವು ಈ ಮಾಲಿಗೆ ಬರ್ತಾ ಇರ್ತೀವಿ. ಇದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ಹತ್ರ ಆಗುತ್ತೆ. ಸೊ ಇದು ಬಿಟ್ಟರೆ ನೆಕ್ಸ್ಟ್ ನಮಗೆ ಸಿಗೋದು ಫೀನಿಕ್ಸ್ ಮಾರ್ಕೆಟ್ ಸಿಟಿ ವೈಟ್ ಫೀಲ್ಡಲ್ಲಿ. ಸೊ ಗೈಸ್, ನಾವು ಇವಾಗ ಇದೀವಿ ಟೋಲ್ ಹತ್ರ. ಸೊ ಇಲ್ಲಿ ಟೋಲ್ ಪೇ ಮಾಡಬೇಕು, 40 ರೂಪೀಸ್ ಏನೋ ಆಗುತ್ತೆ. ಆ್ಯಂಡ್ ಫಾರ್ ಬೋತ್ ವೇಸ್. ಓಕೆ, ಸೊ ಈ ಟೋಲ್ ಕ್ರಾಸ್ ಮಾಡಿ ಇನ್ನೊಂದು ಜಸ್ಟ್ 1.5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ನಮಗೆ ರಾಜ್ ದಮ್ ಬಿರಿಯಾನಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಅಕ್ಷಯ್ ದಮ್ ಬಿರಿಯಾನಿ ಇದೆ. ಸೊ ಇನ್ನೂ ಕೆಲವು ದಿನಗಳಲ್ಲೇ ಅಕ್ಷಯ್ ದಮ್ ಬಿರಿಯಾನಿನೂ ಟ್ರೈ ಮಾಡೋಣ. ಸೊ ಅದು ನಾನು ವ್ಲಾಗ್ ಪೋಸ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರೋ ಹಾಗೆ ಹೊಸಕೋಟೆ ಬಿರಿಯಾನಿಗೆ ತುಂಬ ಫೇಮಸ್ಸು. ಅದರಲ್ಲೂ ಮಟನ್ ಬಿರಿಯಾನಿಗಂತೂ ಸಖತ್ ಫೇಮಸ್ಸು. ಸೊ ನೀವೇನಾದರೂ ಈ ಹೊಸಕೋಟೆಗೆ ಏನಾದರೂ ಬಂದರೆ ಈ ರೆಸ್ಟೋರೆಂಟ್ಸ್ಗಳನ್ನ ಮಾತ್ರ ಟ್ರೈ ಮಾಡೋದು ಮರಿಲೇಬೇಡಿ. ಅದರಲ್ಲೂ ನಾನು ಮೆನ್ಷನ್ ಮಾಡಿರೋ ಕೆಲವು ರೆಸ್ಟೋರೆಂಟ್ಸ್ ಮಾತ್ರ ತುಂಬ ಫೇಮಸ್ಸು ಆ್ಯಂಡ್ ತುಂಬ ಕ್ರೌಡೆಡ್ ಆಗಿರುತ್ತೆ ಕೂಡ. ಸೈಡಲ್ಲಿ ನೋಡ್ತಾ ಇರೋದು ನೀವು ರಾಜ್ ದಮ್ ಬಿರಿಯಾನಿ. ಆಲ್ರೆಡಿ ಪಾರ್ಕಿಂಗ್ ಸ್ಪೇಸ್ ಫುಲ್ ಆಗಿರೋ ಥರ ಇದೆ. ನೋಡೋಣ. ಸೊ ಇಲ್ಲಿ ಪಾರ್ಕ್ ಮಾಡೋಣ ಇವಾಗ. ಸೊ ಜನ ಅದು ತುಂಬಾ ಇದ್ದಂಗಿದ್ದಾರೆ. ನೋಡೋಣ. ಸೊ ಫ್ರೆಂಡ್ಸ್, ಬನ್ನಿ ಒಳಗಡೆ ಹೋಗೋಣ ಇವಾಗ. ನೋಡೋಣ ಎಷ್ಟು ಕ್ರೌಡ್ ಇದೆ ಅಂತ. ಬಟ್ ನನಗನ್ಸುತ್ತೆ ಕ್ರೌಡ್ ಅಂತೂ ಸಂಡೇ ಆಗಿರೋದ್ರಿಂದ ತುಂಬ ಜಾಸ್ತಿ ಇರುತ್ತೆ. ಬಟ್ ನೋಡೋಣ ಬನ್ನಿ ಏನೇನು ಐಟಮ್ಸ್ ಇವಾಗ ಅವೈಲೇಬಲ್ ಇದೆ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ.
ಇಲ್ಲಿ ಬಿಲ್ಲಿಂಗ್ ಮಾಡಿಸ್ಕೋಬೇಕು. ಮೊದಲಿಗೆ ಸಂಡೆ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ ಲಂಚ್ ಟೈಮ್ ಅಲ್ಲಿ ಕೂಡ. ಇಲ್ಲಿ ಮುದ್ದೆ ಊಟ ತಗೋಬಹುದು. ಕಾಲ್ ಸೂಪ್ ಎಲ್ಲ ಸಿಗುತ್ತೆ, ಬಟ್ ಕಾಲ್ ಸೂಪ್ ಎಲ್ಲ ನಿಮ್ಗೆ ಮಾರ್ನಿಂಗ್ ಟೈಮಲ್ಲಿ ಸಿಗುತ್ತೆ, ಇವಾಗ ಸಿಗಲ್ಲ. ಪಾರ್ಸಲ್ ಆಮೇಲೆ ಡೆಲಿವರಿ ಹೋಗ್ಬೋದು ಇಲ್ಲಿ. ನಾವು 2 ಚಿಕನ್ ಬಿರಿಯಾನಿ ತಗೊಂಡಿದೀವಿ, ನೋಡ್ಬೋದು. ಪಾರ್ಸಲ್ ಒಂದು ಥ್ಯಾಂಕ್ ಯು. ನೋಡ್ತಾ ಇದ್ದೀರಾ ಚಿಕನ್ ಬಿರಿಯಾನಿ ಇದೆ. ಸೊ ಗೈಸ್, ಇಲ್ಲಿ ಕೂಲ್ ಡ್ರಿಂಕ್ ತಗೊಂತಾ ಇದ್ದೀನಿ. ಸೊ ಕಬಾಬ್ ತಗೊಂಡಿದೀವಿ. ಕಬಾಬ್ ಜೊತೆ ನಿಮಗೆ ನಿಂಬು ಆಮೇಲೆ ಮಸಾಲಾ ಪೌಡರ್ ಹಾಕಿ ಕೊಡ್ತಾರೆ. ಕಬಾಬನ್ನು ಸಖತ್ ಕ್ರಿಸ್ಪಿ ಆಗಿದೆ. ಇಲ್ಲಿದೆ ಚಿಕನ್ ಬಿರಿಯಾನಿ ಆ್ಯಂಡ್ ಇವರು ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡ್ತಾರೆ. ಸಖತ್ ಫ್ಲೇವರ್ಫುಲ್ಲಾಗಿ ಆರೋಮ್ಯಾಟಿಕ್ ಆಗಿರುತ್ತೆ ಮಾತ್ರ ಇದು. ಬಿರಿಯಾನಿ ನೋಡ್ಬೋದು ನೀವು, ಸಖತ್ ಮಾಯಿಸ್ಟ್ ಆಗಿದೆ. ಚಿಕನ್ ಅಂತ ಸಖತ್ತಾಗಿ ಕುಕ್ ಆಗಿದೆ. ಮಸಾಲಾನು ಸಖತ್ತಾಗಿದೆ. ಅಷ್ಟೊಂದು ಸ್ಪೈಸಿನೂ ಇಲ್ಲ, ಅಷ್ಟೊಂದು ಮೈಲ್ಡ್ ಆಗೂ ಇಲ್ಲ, ಮೀಡಿಯಮ್ ಆಗಿ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಕಬಾಬ್ ಆಮೇಲೆ ಬಿರಿಯಾನಿ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ನೀವು ನೋಡ್ಬೋದು ಪೀಸಸ್ ಕೂಡ ಸಖತ್ತಾಗಿ ಕುಕ್ ಆಗಿರುತ್ತೆ. ಆ್ಯಂಡ್ ಆ ಮಸಾಲಾನ ಸಖತ್ತಾಗಿ ಹಿರ್ಕೊಂಡಿರುತ್ತೆ. ಟೇಸ್ಟ್ ವೈಸ್ ಅಂತೂ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ. ಆ್ಯಂಡ್ ಒಳ್ಳೆ ಮಸಾಲ ಇರೋದ್ರಿಂದ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಫ್ರೆಂಡ್ಸ್, ಇವರು ವೀಕೆಂಡಲ್ಲಿ ಆಲ್ಮೋಸ್ಟ್ 400 kgs ಬಿರಿಯಾನಿ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಇವರು ಮಂಡೇ ಮಾತ್ರ ಹಾಲಿಡೇ ಇರ್ತಾರೆ. ಟ್ಯೂಸ್ಡೇಯಿಂದ ಸಂಡೇವರೆಗೂ ಬಿರಿಯಾನಿ ಸರ್ವ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಸಂಡೇಸ್ ಮಾತ್ರ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಬಿರಿಯಾನಿ ಸಿಗುತ್ತೆ. ಆ್ಯಂಡ್ ಬೇರೆ ದಿನಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ 6:30ವರೆಗೂ ನಿಮಗೆ ಬಿರಿಯಾನಿ ಸಿಗುತ್ತೆ. ಸೊ ರಾಜ್ ದಮ್ ಬಿರಿಯಾನಿ ಹೊಸಕೋಟೆಯಲ್ಲಿ ನೀವು ಟೇಸ್ಟ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ. ಸೊ ಇದು ಕೂಡ ಒಂದು ಒಳ್ಳೆ ಬಿರಿಯಾನಿ ಸ್ಪಾಟ್ ಅಂತಲೂ ಹೇಳ್ಬೋದು. ಸೊ ಖಂಡಿತ ಈ ಸ್ಪಾಟ್ನ ಮಾತ್ರ ಟ್ರೈ ಮಾಡೋದು ಮರಿಬೇಡಿ. So friends, that's it in this video. We'll meet up in the next vlog. So if you haven't subscribed to my channel, please go ahead and subscribe. And if you're already a subscriber, do hit the bell icon for notification. And ಸಿಗೋಣ ಮುಂದಿನ ವ್ಲಾಗಲ್ಲಿ. ಇನ್ನೇನಾದರೂ ಕ್ವೆಶನ್ಸ್ ಕ್ವೆರೀಸ್ ಇದ್ದರೆ ನನ್ನ ಕಾಮೆಂಟ್ಸಲ್ಲಿ ತಿಳಿಸಿ. ನಾನು ಅಂಟಿಲ್ ದೆನ್ ಸ್ಟೇ ಸೇಫ್, ಬಾಯ್.